ಅನನ್ಯ, ರಿಯಾ ಮತ್ತು ಸ್ನೇಹ ಮೂವರು ಸಿಟಿ ಮಾಡರ್ನ್ ಹುಡುಗಿಯರು. ವೀಕೆಂಡ್ ಬಂದರೆ ಸಾಕು ಹೊಸ ಜಾಗವನ್ನು ಹುಡುಕಿಕೊಂಡು ಹೋಗುವುದು, ಅಲ್ಲಿ ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕುವುದು ಅವರ ಹವ್ಯಾಸವಾಗಿತ್ತು. ಈ ಬಾರಿ ಅವರು ಆರಿಸಿಕೊಂಡಿದ್ದು ಪಶ್ಚಿಮ ಘಟ್ಟದ ದಟ್ಟವಾದ ದೇವನಕಾಡು. ಅಲ್ಲಿನ ಸ್ಥಳೀಯರು ಮತ್ತು ಫಾರೆಸ್ಟ್ ಗಾರ್ಡ್ ಇವರಿಗೆ ಮೊದಲೇ ಎಚ್ಚರಿಕೆ ನೀಡಿದ್ದರು. ಅಮ್ಮ, ಆ ಕಾಡಿನ ಒಳಗೆ ಆದಷ್ಟು ಹೋಗಬೇಡಿ, ದಾರಿ ಸಿಗುವುದು ತುಂಬಾ ಕಷ್ಟವಾಗಬಹುದು ಮತ್ತು ಆ ಕಾಡಿನ ಬಗ್ಗೆ ನಿಗೂಢ ಕಥೆಯನ್ನು ಹೇಳುತ್ತಾ ಇದ್ದಾರೆ. ಎಚ್ಚರಿಕೆ. ಆದರೆ ಮಾಡರ್ನ್ ಹುಡುಗಿಯರಿಗೆ ಈ ಎಚ್ಚರಿಕೆಗೆಲ್ಲ ಬರೀ ಮೂಢನಂಬಿಕೆಯಂತೆ ಕಂಡವು. ನಮ್ಮ ಹತ್ತಿರ GPS ಇದೆ, ಗೂಗಲ್ ಮ್ಯಾಪ್ ಇದೆ, ನಮಗೇನೂ ಆಗಲ್ಲ ಎಂದು ನಗುತ್ತಾ ಹೋದರು. ಅದು ಪಶ್ಚಿಮ ಘಟ್ಟದ ಅತ್ಯಂತ ದಟ್ಟವಾದ ಅರಣ್ಯ ಪ್ರದೇಶ. ವಾರದಾಂತ್ಯದ ಮೋಜಿಗಾಗಿ ಅನನ್ಯ, ರಿಯಾ ಮತ್ತು ಸ್ನೇಹ ಕಾರು ಮಾಡಿಕೊಂಡು ಲಾಂಗ್ ಡ್ರೈವ್ ಬಂದಿದ್ದರು. ಕಾಡಿನ ಹೆದ್ದಾರಿಯ ಪಕ್ಕದಲ್ಲಿ ಕಾರು ನಿಲ್ಲಿಸಿದಾಗ ಎದುರಿಗಿದ್ದ ದಟ್ಟವಾದ ಹಸಿರು ಮರಗಳ ನಡುವಿನಿಂದ ಬರುತ್ತಿದ್ದ ಮಂಜು ಅವರನ್ನು ಆಕರ್ಷಿಸಿತು. ಕಾಡಿನ ಪ್ರವೇಶ ದ್ವಾರದಲ್ಲಿ ಅರಣ್ಯ ಇಲಾಖೆಯ ದೊಡ್ಡದೊಂದು ಹಳೆಯ ಬೋರ್ಡ್ ಇತ್ತು. ಅದರ ಮೇಲೆ ಕೆಂಪು ಅಕ್ಷರಗಳಲ್ಲಿ ಬರೆಯಲಾಗಿತ್ತು, ಎಚ್ಚರಿಕೆ, ಇದು ದಟ್ಟವಾದ ರಕ್ಷಿತ ಅರಣ್ಯ ಪ್ರದೇಶ. ವನ್ಯಮೃಗಗಳ ಕಾಟವಿದೆ ಮತ್ತು ದಾರಿ ತಪ್ಪುವ ಅಪಾಯ ಹೆಚ್ಚಾಗಿದೆ. ಪ್ರವಾಸಿಗರು ಒಳಗೆ ಹೋಗುವುದನ್ನು ಕಡ್ಡಾಯವಾಗಿ ನಿಷೇಧಿಸಲಾಗಿದೆ. ಸ್ನೇಹ ಆ ಬೋರ್ಡ್ ಓದುತ್ತಿದ್ದಂತೆ ಅವಳಿಗೆ ಕೈಕಾಲು ನಡುಗಲು ಆರಂಭಿಸಿತು. ಹೇ ಅನನ್ಯ, ರಿಯಾ, ಇಲ್ಲಿ ನೋಡಿ, ಬೋರ್ಡ್ನಲ್ಲಿ ಏನು ಬರೆದಿದೆ ಅಂತ. ಒಳಗೆ ಹೋಗಬಾರದಂತೆ, ವನ್ಯಮೃಗಗಳು ಇವೆಯಂತೆ. ನಾವಿಲ್ಲಿ ಕಾರು ನಿಲ್ಲಿಸುವುದೇ ಬೇಡ. ಬೇಗ ವಾಪಸ್ ರೆಸ್ಟೋರೆಂಟ್ಗೆ ಹೊರಡೋಣ ಬನ್ನಿ. ಹೋ ಸ್ನೇಹ, ನೀನು 21ನೇ ಶತಮಾನದಲ್ಲಿದ್ದೀಯಾ ಅಥವಾ ಹಳೆಯ ಕಾಲದಲ್ಲಿಯೇ ಇದ್ದೀಯಾ? ಆ ಬೋರ್ಡ್ನಲ್ಲಿ ಸುಮ್ಮನೆ ಜನ ಹೆದರಲಿ ಅಂತ ಹಾಕಿರುತ್ತಾರೆ. ಇಲ್ಲಿ ನೋಡು, ಎಷ್ಟು ಬ್ಯೂಟಿಫುಲ್ ಆಗಿದೆ ನೇಚರ್. ಇಂತಹ ಜಾಗ ಸಿಗುವುದು ಕಷ್ಟ. ಅನನ್ಯ ತನ್ನ ಐಫೋನ್ ಯೂಸ್ ಮಾಡುತ್ತಾ, ಎಸ್ ರಿಯಾ, ಲುಕ್ ಎಟ್ ದಿ ಲೈಟಿಂಗ್. ಆ ಮರಗಳ ಮಧ್ಯದಿಂದ ಸೂರ್ಯನ ಕಿರಣಗಳು ಬೀಳ್ತಿದೆಯಲ್ಲ, ಇಟ್ಸ್ ಪರ್ಫೆಕ್ಟ್ ಫಾರ್ ಸ್ಲೋ ಮೋಷನ್ ರೀಲ್ಸ್. ಟ್ರೆಂಡಿಂಗ್ ಮ್ಯೂಸಿಕ್ ಹಾಕಿದರೆ ನನ್ನ ಫಾಲೋವರ್ಸ್ ದಂಗಾಗಿ ಹೋಗುತ್ತಾರೆ. ಇವತ್ತು 1 ಮಿಲಿಯನ್ ವ್ಯೂಸ್ ಆಗುವುದು ಗ್ಯಾರಂಟಿ. ರೀಲ್ಸ್ ಆಮೇಲೆ ಮಾಡಬಹುದು ಅನನ್ಯ, ದಯವಿಟ್ಟು ಅರ್ಥ ಮಾಡಿಕೊಳ್ಳಿ. ಕಾಡು ಅಂದರೆ ತಮಾಷೆ ಅಲ್ಲ. ಒಮ್ಮೆ ದಾರಿ ತಪ್ಪಿ ಹೋದರೆ ಮೊಬೈಲ್ ನೆಟ್ವರ್ಕ್ ಕೂಡ ಸಿಗಲ್ಲ. ಸ್ಟಾಪ್ ಇಟ್ ಸ್ನೇಹ, ನಾವೇನು ಕಾಡಿನ ಮಧ್ಯಕ್ಕೆ ಹೋಗುತ್ತಿಲ್ಲ. ಜಸ್ಟ್ 5 ನಿಮಿಷ ಆ ಮರದ ಹತ್ತಿರ ಹೋಗಿ 4 ಫೋಟೋ, 2 ರೀಲ್ಸ್ ಮಾಡಿಕೊಂಡು ತಕ್ಷಣ ವಾಪಸ್ ಬರೋಣ. ನೀನು ಬರುವುದಾದರೆ ಬಾ, ಇಲ್ಲದಿದ್ದರೆ ಕಾರಿನಲ್ಲೇ ಕೂತಿರು. ಅನನ್ಯ ಮತ್ತು ರಿಯಾ ಸ್ನೇಹಲ ಮಾತಿಗೆ ಬೆಲೆ ಕೊಡದೆ ಕಾಡಿನ ಕಾಲುದಾರಿಯಲ್ಲಿ ಮುನ್ನಡೆದರು. ಸ್ನೇಹ ಒಂಟಿಯಾಗಿ ಕಾರಿನ ಹತ್ತಿರ ನಿಲ್ಲಲು ಎದರಿ ಬೇರೆ ದಾರಿ ಇಲ್ಲದೆ ಅವರ ಹಿಂದೆಯೇ ಓಡಿದಳು. ಕಾಡಿನ ಒಳಗೆ ಹೋದಂತೆಲ್ಲ ಪ್ರಕೃತಿಯ ಸೌಂದರ್ಯ ಇನ್ನೂ ಹೆಚ್ಚಾಗುತ್ತಾ ಹೋಯಿತು. ದೊಡ್ಡ ದೊಡ್ಡ ಮರಗಳು, ವಿಚಿತ್ರವಾದ ಕಾಡು ಹೂಗಳು ಅನನ್ಯನ ಕಣ್ಣು ಅರಳಿಸಿತು. ರಿಯಾ, ಆ ದೊಡ್ಡ ಮರದ ಕೆಳಗೆ ನಿಲ್ಲು. ನಾನು ಕ್ಯಾಮರಾ ಆನ್ ಮಾಡ್ತೀನಿ. ನೀನು ನಿಧಾನವಾಗಿ ತಿರುಗಿ ನಗಬೇಕು. ರೆಡಿ, 1, 2, 3 ಆಕ್ಷನ್. ರಿಯಾ ಮಾಡರ್ನ್ ಬಟ್ಟೆಗಳನ್ನು ಧರಿಸಿ ಕ್ಯಾಮರಾದ ಮುಂದೆ ಪೋಸ್ ಕೊಡಲು ಶುರು ಮಾಡಿದಳು. ಅನನ್ಯ, ಇನ್ಸ್ಟಾಗ್ರಾಮ್ ಲೈವ್ ಹೋಗೋನ್ವಾ? ನಮ್ಮ ಫ್ರೆಂಡ್ಸ್ಗೆ ತೋರಿಸೋಣ ನಾವು ಎಲ್ಲಿದ್ದೀವಿ ಅಂತ. ಹೌದು ಇರಮ್ಮ, ಇಲ್ಲಿ ನೆಟ್ವರ್ಕ್ ಸ್ವಲ್ಪ ಸ್ಲೋ ಇದೆ. ಟ್ರೈ ಮಾಡ್ತೀನಿ, ಆದರೆ ವಿಡಿಯೋ ಮಾತ್ರ ಸೂಪರ್ ಆಗಿ ಬರ್ತಿದೆ. ಸ್ನೇಹ ಆ ಕಡೆ ಈ ಕಡೆ ನೋಡುತ್ತಾ ತುಂಬಾ ಆತಂಕದಲ್ಲಿದ್ದಳು. ಕಾಡಿನ ಹಕ್ಕಿಗಳ ಧ್ವನಿ ದಿನನಿತ್ಯದ ಹಕ್ಕಿಗಳ ತರ ಇರಲಿಲ್ಲ. ಅದು ಒಂಥರ ನಿಗೂಢವಾಗಿತ್ತು. ಹುಡುಗಿಯರೇ, ನಾವು ಬಂದು ಅರ್ಧ ಗಂಟೆಯಾಯಿತು. ಈಗಾಗಲೇ ನಾವು ತುಂಬಾ ದೂರ ಬಂದಿದ್ದೇವೆ ಅನಿಸುತ್ತದೆ. ಪ್ಲೀಸ್, ಈಗಲಾದರೂ ನನ್ನ ಮಾತು ಕೇಳಿ ವಾಪಸ್ ಹೋಗೋಣ. ನನಗೆ ಏನೋ ಕೆಟ್ಟ ಮುನ್ಸೂಚನೆ ಸಿಗುತ್ತಿದೆ. ಛೀ ಸ್ನೇಹ, ನೀನು ನಮ್ಮ ಮೂಡ್ ಹಾಳು ಮಾಡ್ತಿದ್ದೀಯ. ಯಾವಾಗಲೂ ಇಷ್ಟು ದೂರ ಬಂದಿದ್ದೀವಿ. ಆ ಕಾಲಿನ ಸಣ್ಣ ಜಲಪಾತದ ಹತ್ತಿರ ಹೋಗೋಣ ನಡೆ. ಅಲ್ಲಿ ಇನ್ನೂ ಚೆನ್ನಾಗಿ ಫೋಟೋ ಬರುತ್ತದೆ. ಸಮಯ ಕರಗುತ್ತಾ ಹೋಯಿತು. 5 ನಿಮಿಷ ಎಂದವರು 1 ಗಂಟೆ 2 ಗಂಟೆ ಕಳೆದು ಹೋದದ್ದನ್ನೇ ಗಮನಿಸಲಿಲ್ಲ. ಫೋನ್ನಲ್ಲಿ ಫಿಲ್ಟರ್ಗಳನ್ನು ಬದಲಾಯಿಸುತ್ತಾ ವಿಭಿನ್ನ ಆಂಗಲ್ಗಳಲ್ಲಿ ಶೂಟ್ ಮಾಡುವುದರಲ್ಲೇ ಮಗ್ನರಾಗಿದ್ದರು. ಸಂಜೆ 5:30 ಗಂಟೆಯಾಗುತ್ತಿದ್ದಂತೆ ಕಾಡಿನ ಚಿತ್ರಣವೇ ಬದಲಾಯಿತು. ದಟ್ಟವಾದ ಮರಗಳ ಕಾರಣದಿಂದಾಗಿ ಸೂರ್ಯನ ಬೆಳಕು ತಕ್ಷಣವೇ ಮಾಯವಾಯಿತು. ಕತ್ತಲೆ ತುಂಬ ವೇಗವಾಗಿ ಆವರಿಸಿತು. ಕಾಡಿನಲ್ಲಿ ಚಳಿ ಹೆಚ್ಚಾಗತೊಡಗಿತು. ಸ್ನೇಹ ಹೆದರಿಕೊಂಡು, ಅನನ್ಯ, ರಿಯಾ, ಕತ್ತಲಾಗಿದೆ. ನಾವಿಗೆ ತಕ್ಷಣ ಹೊರಡಬೇಕು ಬನ್ನಿ. ಓ ಮೈ ಗಾಡ್, ಹೌದಲ್ವಾ? ಇಷ್ಟು ಬೇಗ ಕತ್ತಲಾಯಿತು. ಸರಿ ನಡೆ, ಬಂದ ದಾರಿಯಲ್ಲೇ ವಾಪಸ್ ಹೋಗೋಣ.
ಮೂವರು ವಾಪಸ್ ಹೆಜ್ಜೆ ಹಾಕಲು ಶುರು ಮಾಡಿದರು. ಆದರೆ ಅವರು ಬಂದ ದಾರಿ ಯಾವುದು ಎಂದು ಅವರಿಗೆ ನೆನಪಿರಲಿಲ್ಲ. ಎಲ್ಲ ಕಡೆಯೂ ಒಂದೇ ತರಹದ ಮರಗಳು, ಒಂದೇ ತರಹದ ಪೊದೆಗಳು ಕಾಣಿಸುತ್ತಿದ್ದವು. ಅನನ್ಯ, ನಾವು ಆ ದೊಡ್ಡ ಕಲ್ಲಿನ ಪಕ್ಕದಿಂದ ಬಂದಿದ್ದಲ್ವಾ? ಇಲ್ಲ ರಿಯಾ, ನಾವು ಆ ಒಣಗಿದ ಮರದ ಕಡೆಯಿಂದ ಬಂದಿದ್ದು ಅನಿಸುತ್ತದೆ. ಒಂದು ನಿಮಿಷ, ನಾನು ಗೂಗಲ್ ಮ್ಯಾಪ್ ನೋಡ್ತೀನಿ. ಅನನ್ಯ ತನ್ನ ಫೋನ್ ಆನ್ ಮಾಡಿದಾಗ ಅವಳಿಗೆ ಶಾಕ್ ಆದಿತ್ತು. ಫೋನ್ನ ಪರದೆಯ ಮೇಲೆ ನೋ ಸರ್ವಿಸ್ ಎಂದು ತೋರಿಸುತ್ತಿತ್ತು. ಅಯ್ಯೋ ದೇವರೇ, ನನ್ನ ಫೋನ್ನಲ್ಲಿ ಸಿಗ್ನಲ್ ಇಲ್ಲ. ನನ್ನ ಫೋನ್ನಲ್ಲೂ ರೇಂಜ್ ಇಲ್ಲ, ಪೂರ್ತಿಯಾಗಿ ಹೋಗಿದೆ. ಇಟ್ಸ್ ಓಕೆ, ನಾವೇ ದಾರಿ ಹುಡುಕಬಹುದು, ನಡೆ. ಅವರು 10 ನಿಮಿಷ ನಡೆದರು, 20 ನಿಮಿಷ ನಡೆದರು. ಆದರೆ ಕಾಡಿನಿಂದ ಹೊರಗೆ ಹೋಗುವ ರಸ್ತೆ ಮಾತ್ರ ಸಿಗಲಿಲ್ಲ. ಬದಲಾಗಿ ಅವರು ಇನ್ನೂ ದಟ್ಟವಾದ ಕಾಡಿನೊಳಗೆ ಹೋಗುತ್ತಿದ್ದಾರೆ ಎಂಬ ಅರಿವೇ ಅವರಿಗಿರಲಿಲ್ಲ. ಸುತ್ತಲೂ ಸಂಪೂರ್ಣ ಕತ್ತಲೆ ಆವರಿಸಿತು. ಕಾಡು ಪ್ರಾಣಿಗಳ ವಿಚಿತ್ರ ಶಬ್ದ, ನರಿಗಳ ಕೂಗು ಇಡೀ ವಾತಾವರಣವನ್ನೇ ಭಯಾನಕವಾಗಿಸಿತು. ಸ್ನೇಹ ಅಳುತ್ತಾ ನೆಲದ ಮೇಲೆ ಕುಳಿತುಕೊಂಡಳು. ನಾನು ಮೊದಲೇ ಹೇಳಿದ್ದೆ ಅಲ್ವಾ, ನನ್ನ ಮಾತು ಕೇಳಲಿಲ್ಲ ನೀವು. ಈಗ ನೋಡಿ, ನಾವು ಕಾಡಿನ ಮಧ್ಯೆ ಕಳೆದು ಹೋಗಿದ್ದೇವೆ. ಯಾವುದಾದರೂ ಪ್ರಾಣಿಗಳು ಬಂದರೆ ನಾವು ಬದುಕಲ್ಲ. ನನಗೆ ಅಪ್ಪ ಅಮ್ಮ ನೆನಪಾಗುತ್ತಿದ್ದಾರೆ. ಅನನ್ಯ ಕೂಡ ಹೆದರಿ ಅಳಲು ಶುರು ಮಾಡಿದಳು. ಸರಿ ಸ್ನೇಹ, ನನ್ನದೇ ತಪ್ಪು. ಆ ರೀಲ್ಸ್ ಹುಚ್ಚಿನಲ್ಲಿ ನಾನು ಸಮಯ ನೋಡಲೇ ಇಲ್ಲ. ರಿಯಾ ತನ್ನ ತಪ್ಪನ್ನು ಒಪ್ಪಿಕೊಳ್ಳುತ್ತಾ ಧೈರ್ಯ ತಂದುಕೊಳ್ಳಲು ಯತ್ನಿಸಿದಳು. 10 ಪ್ರಯೋಜನವಿಲ್ಲ. ನಮ್ಮ ಮೊಬೈಲ್ ಟಾರ್ಚ್ ಆನ್ ಮಾಡಿ ಒಟ್ಟಿಗೆ ಇರೋಣ. ಯಾರಾದರೂ ಫಾರೆಸ್ಟ್ ಗಾರ್ಡ್ ಬಂದರೆ ನೋಡೋಣ. ಆದರೆ ದುರದೃಷ್ಟವಶ ರೀಲ್ಸ್ ಮಾಡಿ ಮಾಡಿ ಅನನ್ಯ ಮತ್ತು ರಿಯಾ ಫೋನ್ಗಳ ಬ್ಯಾಟರಿ ಕೇವಲ 5% ಕ್ಷಣಾರ್ಧದಲ್ಲಿ ಆ ಫೋನ್ಗಳು ಕೂಡ ಸ್ವಿಚ್ ಆಫ್ ಆದವು. ಕೇವಲ ಸ್ನೇಹದ ಫೋನ್ನಲ್ಲಿ ಮಾತ್ರ ಸ್ವಲ್ಪ ಬ್ಯಾಟರಿ ಇತ್ತು. ರಾತ್ರಿ ಸುಮಾರು 9 ಗಂಟೆಯಾಗಿರಬಹುದು. ಕಾಡಿನಲ್ಲಿ ಗಾಳಿ ಜೋರಾಗಿ ಬೀಸುತ್ತಿತ್ತು. ಚಳಿ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ. ಮೂವರು ಒಬ್ಬರೊಬ್ಬರನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಡೆದರು. ಆಗ ಸ್ನೇಹ ದೂರದಲ್ಲಿ ಸಣ್ಣದೊಂದು ಬೆಳಕನ್ನು ಕಂಡಳು. ಹೇ, ಅಲ್ಲಿ ನೋಡಿ, ಯಾವುದೋ ಬೆಳಕು ಕಾಣಿಸುತ್ತಾ ಇದೆ. ಹೌದು, ಅದು ಯಾವುದೋ ದೀಪದ ತರ ಇದೆ. ಬನ್ನಿ ಅಲ್ಲಿಗೆ ಹೋಗೋಣ. ಅವರು ಆ ಬೆಳಕಿನ ದಿಕ್ಕಿನಲ್ಲಿ ನಡೆದಾಗ ಅಲ್ಲಿ ಒಂದು ಸಣ್ಣ ಹಳೆಯ ಕಾಲದ ಅಂಚಿನ ಮನೆ ಇರುವುದನ್ನು ಕಂಡರು. ಆ ಮನೆಯ ಮುಂಭಾಗದಲ್ಲಿ ಒಂದು ಸಣ್ಣ ಲ್ಯಾಟಿನ್ ತೂಗುತ್ತಿತ್ತು. ಕಾಡಿನ ಮಧ್ಯೆ ಇಂತಹ ಮನೆ ಇರುವುದನ್ನು ನೋಡಿ ಅವರಿಗೆ ಅಚ್ಚರಿಯಾದರೂ ಆ ಕ್ಷಣದ ಪರಿಸ್ಥಿತಿಗೆ ಅದು ಜೀವದಾತನಂತೆ ಕಂಡಿತು. ರಿಯಾ ಧೈರ್ಯ ಮಾಡಿ ಹೋಗಿ ಆ ಹಳೆಯ ಮರದ ಕದವನ್ನು ತಟ್ಟಿದಳು. ಸ್ವಲ್ಪ ಸಮಯದ ನಂತರ ಕಟಾಪಟ ಸದ್ದಿನೊಂದಿಗೆ ಕದ ತೆರೆಯಿತು. ಕೈಯಲ್ಲಿ ಒಂದು ಹಳೆಯ ಲ್ಯಾಟಿನ್ ಹಿಡಿದು ಬಿಳಿ ಜುಬ್ಬ ಧರಿಸಿ ಒಬ್ಬ ವೃದ್ಧ ನಿಂತಿದ್ದ. ಅವನ ಗಡ್ಡ ಬಿಳಿಯಾಗಿತ್ತು. ಮುಖದಲ್ಲಿ ಒಂದು ರೀತಿಯ ಶಾಂತತೆ ಇತ್ತು. ಅವನ ಹಿಂದೆ ಸುಮಾರು 20 ವರ್ಷದ ಒಬ್ಬ ಹುಡುಗಿ ಲಂಗ ದಾವಣಿ ಹುಟ್ಟುಕೊಂಡು ನಿಂತಿದ್ದಳು. ಯಾರಮ್ಮ ನೀವು? ಈ ಮಧ್ಯರಾತ್ರಿಯಲ್ಲಿ ಘೋರವಾದ ಈ ಕಾಡಿನೊಳಗೆ ಏನು ಮಾಡುತ್ತಿದ್ದೀರಾ? ಇದು ಮನುಷ್ಯರು ಓಡಾಡುವ ಜಾಗವಲ್ಲವಲ್ಲ. ಅನನ್ಯ ಕೈ ಮುಗಿಯುತ್ತಾ, ಅಂಕಲ್, ನಾವು ಸಿಟಿಯಿಂದ ಬಂದವರು. ದಾರಿ ತಪ್ಪಿ ಈ ಕಾಡಿನೊಳಗೆ ಸಿಲುಕಿಕೊಂಡಿದ್ದೇವೆ. ದಯವಿಟ್ಟು ನಮಗೆ ಸಹಾಯ ಮಾಡಿ. ಇವತ್ತು ರಾತ್ರಿ ನಮಗೆ ನಿಮ್ಮ ಮನೆಯಲ್ಲಿ ಸ್ವಲ್ಪ ಜಾಗ ಕೊಡಿ. ಕಾವೇರಿ ಮುಗುಳ್ನಗುತ್ತಾ, ಅಪ್ಪ, ಇವರು ತುಂಬಾ ಚಳಿಯಿಂದ ನಡುಗುತ್ತಿದ್ದಾರೆ, ಹೆದರಿದ್ದಾರೆ ಕೂಡ. ಮೊದಲು ಇವರನ್ನು ಒಳಗೆ ಕರಿ. ಹೌದು ಕಾವೇರಿ, ಸರಿಯಾಗಿ ಹೇಳಿದೆ. ಒಳಗಡೆ ಬನ್ನಿ ಮಕ್ಕಳೇ. ಕಾಡಿನ ದೇವತೆ ಉಣಿಸಿಕೊಂಡರೆ ಬದುಕುವುದು ಕಷ್ಟ. ಒಳಗೆ ಬಂದು ಕುಳಿತುಕೊಳ್ಳಿ. ಮನೆಯೊಳಗಿನ ವಾತಾವರಣ ತುಂಬಾ ಹಳೆಯದಾಗಿತ್ತು. ಅಲ್ಲಿ ಯಾವುದೇ ತರಹದ ಆಧುನಿಕ ಸೌಲಭ್ಯಗಳಿರಲಿಲ್ಲ. ಕೇವಲ ಮಣ್ಣಿನ ಹಣತೆಗಳು ಮತ್ತು ಲ್ಯಾಟಿನ್ ಬೆಳಕಿತ್ತು. ಗೋಡೆಯ ಮೇಲೆ ಹಳೆಯ ಕಾಲದ ಕೆಲವು ಚಿತ್ರಗಳಿದ್ದವು. ಕಾವೇರಿ ಒಳಗಿನಿಂದ ಬಿಸಿ ನೀರು ತಂದುಕೊಟ್ಟಳು. ಅದನ್ನು ಕುಡಿದ ನಂತರ ಹುಡುಗಿಯರಿಗೆ ಸ್ವಲ್ಪ ನಿರಾಳವಾಯಿತು. ನಂತರ ಅವಳು ಮಣ್ಣಿನ ತಟ್ಟೆಯಲ್ಲಿ ಬಿಸಿ ಬಿಸಿ ರೊಟ್ಟಿ ಮತ್ತು ಚಟ್ನಿಯನ್ನು ತಂದುಕೊಟ್ಟಳು. ರಿಯಾ ರೊಟ್ಟಿ ತಿನ್ನುತ್ತಾ, ಅಂಕಲ್, ಈ ದಟ್ಟ ಕಾಡಿನಲ್ಲಿ ನೀವಿಬ್ಬರೇ ಇದ್ದೀರಾ? ನಿಮಗಿಲ್ಲಿ ಭಯ ಆಗಲ್ವಾ? ಕರೆಂಟ್ ಕೂಡ ಇಲ್ಲ ಇಲ್ಲಿ. ರುದ್ರಪ್ಪ ದೂರದ ಕತ್ತಲೆಯನ್ನು ನೋಡುತ್ತಾ ನಿಗೂಢವಾಗಿ ನಕ್ಕರು. ಅಮ್ಮ, ಈ ಕಾಡು ನಮಗೆ ಹೊಸತಲ್ಲ. ನಾವು ವರ್ಷಗಳಿಂದ ಇಲ್ಲೇ ಇದ್ದೇವೆ. ಪ್ರಕೃತಿಯ ಜೊತೆ ಬದುಕುವುದನ್ನು ಕಲಿತರೆ ಭಯ ಇರುವುದಿಲ್ಲ. ಈ ಕಾಡಿ ನಮ್ಮನ್ನು ಸಾಕುತ್ತಿದೆ. ಸ್ನೇಹ ಕಾವೇರಿಯನ್ನು ನೋಡಿ, ಕಾವೇರಿ, ನೀನು ಕಾಲೇಜಿಗೆ ಹೋಗಲ್ವಾ? ಇಲ್ಲಿಂದ ಸಿಟಿ ತುಂಬಾ ದೂರ ಇದೆಯಲ್ವಾ? ಕಾವೇರಿ ಸ್ನೇಹದ ಮಾತಿಗೆ ಯಾವುದೇ ಉತ್ತರ ನೀಡದೆ ಕೇವಲ ಒಂದು ನಿಗೂಢವಾದ ನಗುವನ್ನು ಮಾತ್ರ ಬೀರಿದಳು. ಅವಳ ಕಣ್ಣುಗಳಲ್ಲಿ ಒಂದು ರೀತಿಯ ಶೂನ್ಯತೆ ಇತ್ತು. ಮಕ್ಕಳೇ, ನೀವು ತುಂಬಾ ಸುಸ್ತಾಗಿದ್ದೀರಾ. ಇನ್ನೂ ಹೆಚ್ಚು ಮಾತನಾಡಬೇಡಿ. ಆ ಮೂಲೆಯಲ್ಲಿ ಚಾಪೆ ಇದೆ.
ಮಲಗಿ ವಿಶ್ರಾಂತಿ ಪಡೆದುಕೊಳ್ಳಿ. ನಾಳೆ ಬೆಳಗ್ಗೆ ಸೂರ್ಯ ಮೂಡುತ್ತಿದ್ದಂತೆ ನಾನು ನಿಮಗೆ ಹೊರಗೆ ಹೋಗುವ ದಾರಿ ತೋರಿಸುತ್ತೇನೆ. ಕಾಡಿನ ಭೀಕರತೆಯ ನಡುವೆಯೂ ಆ ಮನೆಯಲ್ಲಿದ್ದ ಸುರಕ್ಷತೆಯ ಭಾವನೆಯಿಂದಾಗಿ ಅವರಿಗೆ ತಕ್ಷಣವೇ ಗಾಢ ನಿದ್ರೆ ಆವರಿಸಿತು. ಮರುದಿನ ಬೆಳಗ್ಗೆ ಪಕ್ಷಿಗಳ ಕಲಾವರ ಮತ್ತು ಸೂರ್ಯನ ಮೃದು ಕಿರಣಗಳು ಮುಖದ ಮೇಲೆ ಬಿದ್ದಾಗ ಮೂವರಿಗೂ ಎಚ್ಚರವಾಯಿತು. ಅವರು ಕಣ್ಣು ಬಿಟ್ಟು ನೋಡಿದಾಗ ರುದ್ರಪ್ಪ ಮತ್ತು ಕಾವೇರಿ ಈಗಾಗಲೇ ಎದ್ದು ಮನೆಯ ಹೊರಗೆ ನಿಂತಿದ್ದರು. ಕಾಡು ಈಗ ರಾತ್ರಿಯಂತೆ ಭಯಾನಕವಾಗಿರದೆ ತುಂಬಾ ಶಾಂತವಾಗಿ ಕಾಣುತ್ತಿತ್ತು. ಮಕ್ಕಳೇ, ಎದ್ದೀರಾ? ಬನ್ನಿ, ತಡ ಮಾಡಬೇಡಿ. ಕಾಡಿನ ಹಾದಿ ಬೆಳಗಿನ ಹೊತ್ತೇ ಸುಲಭ, ಮಧ್ಯಾಹ್ನವಾದರೆ ಮತ್ತೆ ಮಂಜು ಕವಿಯುತ್ತದೆ. ಅನನ್ಯ, ರಿಯಾ ಮತ್ತು ಸ್ನೇಹ ತಕ್ಷಣವೇ ಎದ್ದು ಹೊರಟರು. ರುದ್ರಪ್ಪ ಕೈಯಲ್ಲಿ ಒಂದು ಕೋಲು ಹಿಡಿದು ಮುಂದೆ ನಡೆದ. ಅವನ ಹಿಂದೆ ಕಾವೇರಿ ನಡೆದಳು. ಹುಡುಗಿಯರು ಅವರನ್ನೇ ಹಿಂಬಾಲಿಸಿದರು. ರುದ್ರಪ್ಪ ಕಾಡಿನ ಗಿಡಗಂಟೆಗಳನ್ನು ಸರಿಸುತ್ತಾ ಅತ್ಯಂತ ಸುಲಭವಾಗಿ ದಾರಿ ಮಾಡಿಕೊಡುತ್ತಿದ್ದ. ಕೇವಲ 15 ನಿಮಿಷಗಳ ನಡಿಗೆಯ ನಂತರ ದೂರದಲ್ಲಿ ವಾಹನಗಳ ಶಬ್ದ ಕೇಳಿಸಿತು ಮತ್ತು ರಸ್ತೆ ಕಾಣಿಸಿತು. ಅಲ್ಲಿ ಇವರ ಕಾರು ನಿಂತಿರುವುದು ಕೂಡ ಕಂಡಿತು. ಇಲ್ಲೇ ನೋಡಿ, ನಿಮ್ಮ ದಾರಿ ಇದೆ. ಇನ್ಮುಂದೆ ಇಂತಹ ತಪ್ಪು ಮಾಡಬೇಡಿ. ಪ್ರಕೃತಿಯ ಎಚ್ಚರಿಕೆಯನ್ನು ನಿರ್ಲಕ್ಷಿಸಿದರೆ ಜೀವಕ್ಕೆ ಗಂಡಾಂತರ ಗ್ಯಾರಂಟಿ. ಥ್ಯಾಂಕ್ಸ್ ಅಂಕಲ್, ಥ್ಯಾಂಕ್ಸ್ ಕಾವೇರಿ. ನೀವು ಇಲ್ಲದಿದ್ದರೆ ನಾವು ನಿನ್ನೆ ರಾತ್ರಿ ಬದುಕುತ್ತಲೇ ಇರಲಿಲ್ಲ. ಅಂಕಲ್, 1 ನಿಮಿಷ ಇರಿ, ನನ್ನ ಫೋನ್ ಆನ್ ಆಗಿದೆ. ನಿಮ್ಮ ಜೊತೆ ಒಂದು ಫೋಟೋ ತೆಗೆದುಕೊಳ್ಳುತ್ತೇನೆ. ಅನನ್ಯ ತನ್ನ ಫೋನ್ ಕ್ಯಾಮೆರಾ ಆನ್ ಮಾಡುವಷ್ಟರಲ್ಲಿ ರುದ್ರಪ್ಪ ಮತ್ತು ಕಾವೇರಿ ಏನೂ ಮಾತನಾಡದೆ ನಿಗೂಢವಾಗಿ ನಕ್ಕು ವಾಪಸ್ಸು ಕಾಡಿನ ಪೊದೆಗಳ ನಡುವೆ ನಡೆದು ಕಣ್ಣೆದುರಲ್ಲೇ ಮಾಯವಾದರು. ಅವರು ಹೋದ ವೇಗ ಎಷ್ಟು ಹೆಚ್ಚಾಗಿತ್ತೆಂದರೆ ಕೇವಲ 2 ಸೆಕೆಂಡುಗಳಲ್ಲಿ ಅಲ್ಲಿ ಯಾರೂ ಇಲ್ಲದಂತಾಯಿತು. ಹುಡುಗಿಯರು ರಸ್ತೆಯ ಬಳಿ ಬರುತ್ತಿದ್ದಂತೆ ಅಲ್ಲಿ 2 ಪೊಲೀಸ್ ಜೀಪ್ಗಳು ಮತ್ತು ಅರಣ್ಯ ಇಲಾಖೆಯ ವಾಹನಗಳನ್ನು ನಿಂತಿರುವುದನ್ನು ಕಂಡರು. ಅಲ್ಲಿ ನೆರೆದಿದ್ದ ಫಾರೆಸ್ಟ್ ಗಾರ್ಡ್ ಮತ್ತು ಪೊಲೀಸ್ ಆ ಹುಡುಗಿಯರನ್ನು ನೋಡಿ ಆಶ್ಚರ್ಯದಿಂದ ಓಡಿ ಬಂದರು. ಹೇ, ನೀವಿಲ್ಲಿದ್ದೀರಾ? ನಿನ್ನೆ ಸಂಜೆಯಿಂದ ನಿಮ್ಮ ಫೋನ್ಗಳು ಸ್ವಿಚ್ ಆಫ್ ಆಗಿದೆ. ನಿಮ್ಮ ಮನೆಯವರು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಇಡೀ ರಾತ್ರಿ ನಮ್ಮ ಟೀಮ್ ಈ ಘೋರ ಕಾಡಿನಲ್ಲಿ ನಿಮ್ಮನ್ನು ಹುಡುಕುತ್ತಿದ್ದೆವು. ಈ ಕತ್ತಲಲ್ಲಿ ಕಾಡು ಪ್ರಾಣಿಗಳ ಮಧ್ಯೆ ಹೇಗೆ ಬದುಕಿದ್ದೀರಿ? ಸರ್, ನಾವು ನಿನ್ನೆ ದಾರಿ ತಪ್ಪಿದ್ದು ನಿಜ. ಆದರೆ ನಮಗೆ ಕಾಡಿನ ಮಧ್ಯದಲ್ಲಿ ಒಂದು ಸಣ್ಣ ಹಂಚಿನ ಮನೆ ಸಿಕ್ಕಿತು. ಅಲ್ಲಿ ರುದ್ರಪ್ಪ ಎಂಬ ಮುದುಕ ಮತ್ತು ಅವರ ಮಗಳು ಕಾವೇರಿ ಇದ್ದರು. ಅವರು ನಮಗೆ ರಾತ್ರಿ ಆಶ್ರಯ ನೀಡಿ ರೊಟ್ಟಿ ತಿನ್ನಲು ಕೊಟ್ಟರು. ಬೆಳಗ್ಗೆ ಅವರೇ ನಮ್ಮನ್ನು ಇಲ್ಲಿವರೆಗೆ ಕರೆದುಕೊಂಡು ಬಂದು ಬಿಟ್ಟರು. ಈ ಮಾತನ್ನು ಕೇಳಿದ ತಕ್ಷಣ ಆ ಫಾರೆಸ್ಟ್ ಗಾರ್ಡ್ ಮುಖದಲ್ಲಿದ್ದ ಆತಂಕ ಮಾಯವಾಗಿ ಒಮ್ಮೆಲೆ ಆಘಾತ ಮತ್ತು ತೀವ್ರ ಭಯ ಆವರಿಸಿತು. ಅವರ ಕೈಯಲ್ಲಿದ್ದ ಕೋಲು ಕೆಳಗೆ ಬಿದ್ದಿತು. ಜೊತೆಯಲ್ಲಿದ್ದ ಪೊಲೀಸರು ಒಬ್ಬರ ಮುಖ ಒಬ್ಬರನ್ನು ನೋಡುತ್ತಾ, ಅಮ್ಮ, ನೀವು ಯಾರ ಹೆಸರು ಹೇಳ್ತಿದ್ದೀರಾ? ರುದ್ರಪ್ಪ ಮತ್ತು ಕಾವೇರಿನ ಆ ಸಣ್ಣ ಹಂಚಿನ ಮನೇನಾ? ಹೌದು ಸರ್, ಅದೇ ಮನೆ. ಯಾಕೆ ಸರ್ ಹಾಗೆ ಕೇಳ್ತಿದ್ದೀರಾ? ಏನಾದ್ರೂ ಪ್ರಾಬ್ಲಮ್ ಇದೆಯಾ? ದೇವರೇ, ನೀವು ಹೇಳುತ್ತಿರುವ ಆ ರುದ್ರಪ್ಪ ಮತ್ತು ಅವರ ಮಗಳು ಕಾವೇರಿ ಸುಮಾರು 20 ವರ್ಷಗಳ ಹಿಂದೆ ಇದೇ ಕಾಡಿನಲ್ಲಿ ನಡೆದ ದೊಡ್ಡ ಕಾಡ್ಗಿಚ್ಚಿಗೆ ಸಿಲುಕಿ ಆ ಮನೆಯಲ್ಲೇ ಜೀವಂತವಾಗಿ ಸುಟ್ಟು ತೀರಿಕೊಂಡರು. ಈಗ ಆ ಜಾಗದಲ್ಲಿ ಯಾವುದೇ ಮನೆ ಇಲ್ಲ. ಕೇವಲ ಬೂದಿಯಾಗಿರುವ ಹಳೆಯ ಗೋಡೆಗಳು ಮಾತ್ರ ಇವೆ. 20 ವರ್ಷಗಳಿಂದ ಆ ಕಾಡಿನೊಳಗೆ ಯಾವುದೇ ಮನುಷ್ಯರು ವಾಸಿಸುತ್ತಾ ಇಲ್ಲ. ಈ ಮಾತನ್ನು ಕೇಳಿದ ತಕ್ಷಣ ಅನನ್ಯ, ರಿಯಾ ಮತ್ತು ಸ್ನೇಹಲ ಕಾಲು ಕೆಳಗಿನ ಭೂಮಿ ಕುಸಿದಂತಾಯಿತು. ಇಡೀ ಪ್ರಪಂಚವೇ ಒಂದು ಕ್ಷಣ ನಿಶಬ್ದವಾಯಿತು. ಅವರು ನಿನ್ನೆ ರಾತ್ರಿ ತಿಂದ ರೊಟ್ಟಿ, ಕುಡಿದ ನೀರು, ಕೈಮುಟ್ಟಿ ಮಾತಾಡಿಸಿದ ಕಾವೇರಿ, ಆಶ್ರಯ ನೀಡಿದ ಆ ಮನೆ ಎಲ್ಲವೂ ಕೇವಲ ಆತ್ಮಗಳ ರೂಪದಲ್ಲಿ ಬಂದಿದ್ದವು ಎಂಬ ಕಟು ಸತ್ಯ ಅವರಿಗೆ ಮನವರಿಕೆಯಾಯಿತು. ಆ ಆತ್ಮಗಳು ತಮಗೆ ಹಾನಿ ಮಾಡದೆ ತಮ್ಮ ಜೀವ ಉಳಿಸಿ ದಾರಿ ತೋರಿಸಿದವು. ಅನನ್ಯ ತಕ್ಷಣವೇ ತನ್ನ ಕೈಯಲ್ಲಿದ್ದ ಫೋನ್ ಕಡೆ ನೋಡಿದಳು. ಸಾಮಾಜಿಕ ಜಾಲತಾಣ, ಲೈಕ್, ರೀಲ್ಸ್ ಎಂಬ ಕೃತಕ ಪ್ರಪಂಚದ ಭ್ರಮೆ ಅವಳ ತಲೆಯಿಂದ ಸಂಪೂರ್ಣವಾಗಿ ಇಳಿದು ಹೋಗಿತ್ತು. ಮೂವರು ಒಬ್ಬರು ಇನ್ನೊಬ್ಬರನ್ನು ಗಟ್ಟಿಯಾಗಿ ತಬ್ಬಿಕೊಂಡು ಹಲುತ್ತಾ ಪ್ರಕೃತಿಯ ಶಕ್ತಿಗೆ ಮನದಲ್ಲೇ ಕೈಮುಗಿದರು. ಅಂದಿನಿಂದ ಅವರು ಪ್ರಕೃತಿಯ ನಿಯಮಗಳನ್ನು ಮತ್ತು ಹಿರಿಯರ ಎಚ್ಚರಿಕೆಯನ್ನು ಎಂದಿಗೂ ಕಡೆಗಣಿಸದೆ ದೊಡ್ಡ ಪಾಠವನ್ನು ಕಲಿತರು.